ನರೇಂದ್ರ ಮೋದಿಯವರು ಫ್ರಾನ್ಸ್ ಪ್ರೆಸಿಡೆಂಟ್ ವರ್ಚುವಲ್ ಆಗಿ ಮುಂಬೈಯಲ್ಲಿ ಇದನ್ನು ಇದು ಮಾಡಿದ್ರು. ಆ ಒಂದು ಇಲ್ಲಿ ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು, ಅದೇ ರೀತಿ ಫ್ರಾನ್ಸ್ ಡಿಫೆನ್ಸ್ ಮಿನಿಸ್ಟರ್ ಅವರು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ರು. ಅದು ಹೆಗ್ಗಳಿಕೆ ಆಯಿತು. ಯಾಕಂದರೆ ಪ್ರಪಂಚದಲ್ಲಿ 4ನೇ ಒಂದು ಹೆಲಿಕಾಪ್ಟರ್ ಘಟಕ ಆಗಿದೆ. ಅದರಲ್ಲಿ ಟಾಟಾ ಸಂಸ್ಥೆ, ಏರ್ಬಸ್ ಇದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಆತ್ಮನಿರ್ಭರ ಅಡಿಯಲ್ಲಿ ಇದೊಂದು ಮಾಡ್ತಿರೋದು. ಅದಕ್ಕೆ ಕೆಲವೊಂದು ಶಿಷ್ಟಾಚಾರ ಆಗಿದೆ ಅಂದ್ಬಿಟ್ಟು ಸ್ಥಳೀಯ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಅದು ಉದ್ಯೋಗವಾಗಿ ಒಂದು ರೋಷಭರಿತವಾಗಿ ಕಾಂಪೌಂಡ್ಗೆ ಗೋಡೆ ತಳ್ಳಬೇಕು, ಟ್ಯಾಕ್ಟರ್ ನುಗ್ಗಿಸ್ಬೇಕು, ಕರೆಂಟ್ ಕಟ್ ಮಾಡಬೇಕು, ಖಾತೆ ಮಾಡ್ಕೊಳ್ಬಾರ್ದು ಅಂದ್ಬಿಟ್ಟು ಅವರು ಏನು ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ. ಅವರು ಕ್ಷಮೆ ಕೇಳಬೇಕು. ಕಾರಣ ಇಷ್ಟೇ, ಯಾಕಂದರೆ ಕೋಲಾರಕ್ಕೆ ನೀರಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಯಾರೇ ಶಾಸಕರು ಏನೂ ಮಾಡ್ತಾ ಇಲ್ಲ. ಇತ್ತು ಅಭಿವೃದ್ಧಿ ಕುಂಠಿತ ಆಗಿದೆ. ಆ ಕಾರಣಕ್ಕೆ ಇವತ್ತು ಅವರು ಪ್ರಚೋದನಕಾರಿಯಾಗಿ ಮಾಡಿರೋದು ಎಷ್ಟು ಸಮಂಜಸ? ಒಂದು, ನಿಮಗೆ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ನಾನು ಅಲ್ಲಿ ಗಮನ ಕೊಟ್ಟಾಗ ಆ ಒಂದು ವ್ಯವಸ್ಥಾಪಕ ಮಾತಾಡಿದಾಗ ಇವರಿಗೆ ಮೇಲೂ ಬಂದಿದೆ, ಕಾಲು ಬಂದಿದೆ 15 ತಾರೀಕು. ಯಾಕಂದರೆ 15 ತಾರೀಕು ನಾನು ಹೋಗಿದ್ದೆ ಅಲ್ಲಿಗೆ, ನಾನು ಒಬ್ಬ ಅಪೇಕ್ಷಿತನಾಗಿದ್ದೆ. ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ 15 ತಾರೀಕು ಪೂರ್ವಭಾವಿ ಸಭೆಗೆ. ಅವ್ರು ನಾವು ಹೇಳಿದ್ವಿ ಸ್ಥಳೀಯವಾಗಿ ಎಲ್ಲ ಶಾಸಕರು ಅವರೆಲ್ಲ ನಾನು ಅಲ್ಲಿ ನೋಡಿದೆ, ರಿಸರ್ವ್ ಮಾಡಿಕ್ಕಿದ್ರು ಎಲ್ಲ ಶಾಸಕರಿಗೆ ಮತ್ತು MP-ಗೆ MLC-ಗೆ ರಿಸರ್ವ್ ಇತ್ತು. ಇವ್ರಿಗೆ ಯಾವ ರೀತಿ ಮಾಹಿತಿ ಹೋಗಿಲ್ಲ ಗೊತ್ತಿಲ್ಲ, ಆದರೆ ಅದನ್ನು ಕೇಳುವಂಥ ಹಕ್ಕು ಇವ್ರಿಗಿದೆ. ಅದು ಬಿಟ್ಟು ನೀನು ಕಾನೂನು ಕೈಗೆತ್ಕೊಂಡು ಮಾಡ್ತೀನಿ ನೀವುಗ್ರಿ ಆ ಥರ ಮಾತಾಡೋದು ಸರಿ ಇಲ್ಲ. ಈಗಾಗಲೇ ಆಪಲ್ ಕಂಪ್ನಿ, ಎಷ್ಟೊಂದು ಕಂಪ್ನಿಯಲ್ಲಿ ಗಲಾಟೆ ಆಗಿ 1000 ಕೋಟಿ ಲಾಸ್ ಆಗಿ ಎಷ್ಟೊಂದು ಕಂಪ್ನಿಗಳು ಕೋಲಾರದ ಬಳಕೆ ಎದುರ್ತಾ ಇದೆ. ಈ ಕಂಪ್ನಿ ಕೂಡ ಅಷ್ಟೇ, ಚೆನ್ನೈ, ಗುಜರಾತ್ಗೆ ಹೋಗೋದನ್ನ ತುಂಬ ಪ್ರೆಷರ್ ಇತ್ತದನ್ನ ನಮ್ಮ ಮಾನ್ಯ ಸಂಸದರು ಕೂಡ ಇದನ್ನು ಪ್ರೆಷರ್ ಹಾಕಿ ಕೋಲಾರದಲ್ಲೇ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಮತ್ತು ಉದ್ಯೋಗದ ಬಗ್ಗೆ ಮಾತಾಡ್ತಾರೆ. 100% ಉದ್ಯೋಗ ಸ್ಥಳೀಯರು ಕೊಡಬೇಕು, ಲ್ಯಾಂಡ್ ಲೂಸರ್ಸ್ ಕೊಡಬೇಕು ಅನ್ನೋದು ನಮ್ಮ ವಾದ ಇರ್ತದೆ. ಅದರಲ್ಲಿ ಶಾಸಕರನ್ನ ಕೂಗು ಹಾಕಿದ್ರೆ ನಮ್ಮ ಕೂಗು ಅದ್ರ ಸೇರಿಸ್ಕೊತೀವಿ. ಅದು ಬಿಟ್ಟು ನೀವು ಉದ್ಯೋಗವಾಗಿ ಅದನ್ನು ಕಾನೂನು ಕೈಗೆತ್ಕೊಳ್ಳೋ ರೀತಿಯಲ್ಲಿ ಮಾತಾಡಿದ್ರೆ ಬೇರೆ ಕಂಪ್ನಿಗೆ ಬರೋಕ್ಕಾಗತ್ತ? ಇದು ಒಂದು ಭಾರತ ದೇಶದ ಭಾರತ ದೇಶದ ಪ್ರಥಮವಾದಂಥ ಹೆಲಿಕಾಪ್ಟರ್ ಬಿಡಿಭಾಗ ಆದಂಥ ತಯಾರಕ ಘಟಕ ಅದು ಕೋಲಾರದಲ್ಲಿ ಬಂದಿರೋದು ನಮಗೊಂದು ಹೆಮ್ಮೆಯ ವಿಷಯ. ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗ್ತದೆ, ನಮ್ಮ ಇದು ಕೋಲಾರ ಡೆವಲಪ್ ಆಗ್ತದೆ ಅಂತ. ಆ ಕಾರಣಕ್ಕೆ ಈ ಥರ ಹೇಳಿಕೆಗಳು ಸಲ್ಲದು. ಈಗಾಗಲೇ ಅವ್ರು ಕ್ಷಮೆ ಕೇಳಬೇಕು. ಏನೋ ಆ ಥರ ಇದ್ದರೆ ಆ ವ್ಯವಸ್ಥಾಪಕರನ್ನ ಎಲ್ಲ ಏನು ಫ್ಯಾಕ್ಟ್ರಿಗಳನ್ನ ವ್ಯವಸ್ಥಾಪಕ ಕರೆದು ಏನಾಗಿದೆ ಅಂತ ಕೂಲಂಕಷ ಸಭೆ ಮಾಡಿ ಮಾತಾಡೋದ್ರಲ್ಲಿ ಅರ್ಥ ಇದೆ. ಈ ಮಾತನ್ನ ವಾಪಸ್ ತಗೊಬೇಕು. ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಅಂತ ನಾವು ಈ ಪತ್ರಿಕೆ ಹೇಳಿಕೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.